ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇವತ್ತು ಮೂರನೇ ಬಾರಿಗೆ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ ಈ ಬಜೆಟ್ನ ಪ್ರಮುಖ ಹೈಲೈಟ್ಸ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕನಿಷ್ಠ ಬೆಂಬಲ ಬೆಲೆಯನ್ನ ರದ್ದುಗೊಳಿಸಿಲ್ಲ. ಈ ಸಲದ ಈ ಒಂದು ಬಜೆಟ್ ಅಲ್ಲಿ ರೈಲ್ವೆಗೆ ದಾಖಲೆಯ 1.1 ಲಕ್ಷ ಕೋಟಿಯನ್ನ ಮೀಸಲಿಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ, ಬೆಂಗಳೂರು ಮೆಟ್ರೋಗೆ 14,788 ಕೋಟಿಯನ್ನ ಮೀಸಲಿಡಲಾಗಿದೆ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 64,180 ಕೋಟಿ, ಕೊರೋನಾ ಲಸಿಕೆಗೆ ಅಂತಾನೆ 35,000 ಕೋಟಿಯನ್ನ ಮೀಸಲಿಡಲಾಗಿದೆ. ಈ ಸಲದ ಬಜೆಟ್ ಅಲ್ಲಿ 20 ವರ್ಷಕ್ಕೂ ಹಳೆಯ ವಾಹನಗಳ ವಿಚಾರಕ್ಕೆ ಬರೋದಾದ್ರೆ ಅದನ್ನ ಗುಜರಿಗೆ ಹಾಕಬೇಕು ಅನ್ನುವಂತಹ ಒಂದು ಈಗಾಗಲೇ ಕಾನೂನನ್ನ ಮಾಡಲಾಗಿದೆ. ದೇಶಾದ್ಯಂತ 11,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ನಿರ್ಮಾಣ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ. ಹಾಗೆಯೇ ಪ್ರಮುಖವಾಗಿ ಮುಂಬರುವಂತಹ ಒಂದು ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಾಕಷ್ಟು ಕಡೆಗಳಿಗೆ ಈಗಾಗಲೇ ಅನುದಾನವನ್ನು ನೀಡಲಾಗಿದೆ. ಅಸ್ಸಾಂ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳಕ್ಕೆ ಆದ್ಯತೆಯನ್ನ ನೀಡಲಾಗಿದೆ. 1,000 ಹೊಸ ಗ್ಯಾಸ್ ಏಜೆನ್ಸಿಗಳಿಗೆ ಲೈಸೆನ್ಸ್ ಅನ್ನ ನೀಡುವಂತಹ ಗುರಿಯನ್ನ ಹೊಂದಲಾಗಿದ್ದು, ಭಾರತೀಯ ರೈಲ್ವೆಗೆ 1.10 ಲಕ್ಷ ಕೋಟಿ ರೂಪಾಯಿಯನ್ನ ಮೀಸಲಿಡಲಾಗಿದೆ. ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಯೋಜನೆಯ ಜಾರಿಗೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನು ಮಾಡಲಾಗಿದೆ. ಗೋಧಿ ಬೆಳೆಗಾರರಿಗೆ 75,000 ಕೋಟಿ, ಹಾಗೇನೆ ಭತ್ತ ಬೆಳೆಗಾರರಿಗೆ 1.72 ಲಕ್ಷ ಕೋಟಿಯನ್ನ ಈ ಬಜೆಟ್ ಅಲ್ಲಿ ಈ ಸಲ ಮೀಸಲಿಡಲಾಗಿದೆ. ಆದಾಯ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ, ಸ್ಲ್ಯಾಬ್ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಕೂಡ ಮಾಡಿಲ್ಲ. ಎಲ್ಲರ ನಿರೀಕ್ಷೆ ಇತ್ತು ಏನಾದ್ರೂ ಚೇಂಜಸ್ ಮಾಡ್ತಾರಾ ಅಂತ ಹೇಳಿ. ಇನ್ನೊಂದರ ಕಡೆ ಯಾವುದಕ್ಕೆ ಇಲ್ಲ ಜಾಸ್ತಿ ಆಗಿದೆ, ಯಾವುದಕ್ಕೆ ಕಡಿಮೆ ಆಗಿದೆ ದರಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಚಿನ್ನ ಬೆಳ್ಳಿಯ ಬೆಲೆ ಇಳಿಕೆಯಾಗಲಿದೆ. ಲೀಟರ್ ಪೆಟ್ರೋಲ್ಗೆ 2.5 ರೂಪಾಯಿ ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಲೀಟರ್ ಡೀಸೆಲ್ಗೆ 4 ರೂಪಾಯಿಯ ಕೃಷಿ ಸೆಸ್ ಅನ್ನು ಹಾಕಲಾಗಿದ್ದು, ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆಯಾಗಲಿದೆ. ಮೊಬೈಲ್, ಚಾರ್ಜರ್, ಫ್ರಿಡ್ಜ್ ದುಬಾರಿಯಾಗಲಿದೆ. ಪ್ಲಾಸ್ಟಿಕ್ ಉತ್ಪನ್ನಗಳ ಸುಂಕವನ್ನ ಏರಿಕೆ ಮಾಡಲಾಗಿದೆ. ಈ ಬಜೆಟ್ ಅಲ್ಲಿ ಪ್ರಮುಖವಾಗಿ ಚರ್ಮದ ಉತ್ಪನ್ನಗಳ ಮೇಲಿನ ಸುಂಕವನ್ನ ಏರಿಕೆ ಮಾಡಲಾಗಿದೆ. ಇನ್ನು ವಿದೇಶಿ ವಾಹನಗಳ ಬಿಡಿ ಭಾಗಗಳನ್ನ ಏರಿಕೆ ಮಾಡಲಾಗಿದೆ. ಅದರ ಬೆಲೆಯಲ್ಲಿ ಹತ್ತಿಯ ಮೇಲೆ ಆಮದು ಸುಂಕವನ್ನ ಹಾಕಲಾಗಿದೆ. ವಿದೇಶಿ ಮದ್ಯಕ್ಕೆ 100% ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ವಿದೇಶಿ ಮದ್ಯಕ್ಕೆ 100% ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೇರೆ ಬೇರೆ ಒಂದು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಹಿರಿಯ ನಾಗರಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಐಟಿ ರಿಟರ್ನ್ಸ್ ಅನ್ನ ಸಲ್ಲಿಕೆ ಮಾಡಬೇಕಾಗಿಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಹಾಗೇನೆ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಕೂಡ ಸಾಕಷ್ಟು ಅನುದಾನವನ್ನ ಮೀಸಲಿಡಲಾಗಿದೆ. ಪ್ರಮುಖವಾಗಿ ಮಹಿಳೆಯರಿಗೆ ಖುಷಿಯ ವಿಚಾರಪ್ಪ ಅಂದ್ರೆ ಅದು ಚಿನ್ನ ಬೆಳ್ಳಿಯ ವಿಚಾರ. ಅದಕ್ಕೆ ಬೆಲೆ ಇಳಿಕೆಯಾಗುತ್ತೆ. ಆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ಪೆಟ್ರೋಲ್ಗೆ 2 ರೂಪಾಯಿ, ಹಾಗೆಯೇ ಡೀಸೆಲ್ಗೆ 4 ರೂಪಾಯಿ ಕೃಷಿ ಸೆಸ್ ಅನ್ನ ಹಾಕಲಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳ ಬೆಲೆ ಏರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಆ ಒಂದು ಮುನ್ಸೂಚನೆಯನ್ನ ಈ ಬಜೆಟ್ ಅಲ್ಲಿ ನೀಡಲಾಗಿದೆ. ಮೊಬೈಲ್, ಚಾರ್ಜರ್, ಫ್ರಿಡ್ಜ್ ಇವೆಲ್ಲವೂ ಕೂಡ ದುಬಾರಿ ಆಗಲಿದೆ ಅನ್ನೋದನ್ನ ಈ ಬಜೆಟ್ ನಲ್ಲಿ ತಿಳಿಸಲಾಗಿದೆ. ಇನ್ನು ಈಗಾಗಲೇ ನಾವು ಗಮನಿಸೋದಾದ್ರೆ, ಪ್ರಮುಖವಾಗಿ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ MSP ಅನ್ನ ಅಂದ್ರೆ ಬೆಂಬಲ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಹಾಗೇನೆ ಕಂಟಿನ್ಯೂ ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಬದಲಾವಣೆ ಇಲ್ಲ. ಇನ್ನು NRIಗಳಿಗೆ ಕೇಂದ್ರ ಸರ್ಕಾರ ರಿಲೀಫ್ ಅನ್ನ ಕೊಟ್ಟಿದೆ. IT ರಿಟರ್ನ್ಸ್ ಫೈಲಿಂಗ್ ಅನ್ನ ಸರಳೀಕರಣವನ್ನ ಕೂಡ ಗೊಳಿಸಲಾಗಿದೆ. ಪ್ರಮುಖವಾಗಿ ಈಗ ಇರುವಂತದ್ದು ಚರ್ಮದ ಉತ್ಪನ್ನಗಳಲ್ಲಿ ಏರಿಕೆ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು. ಅದರ ದರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಮೇಲಿನ ಸುಂಕವನ್ನ ಏರಿಕೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಇವತ್ತು ಮೂರನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ನೆಟ್ವರ್ಕ್ 18 ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಸಂದರ್ಶನವನ್ನ ಮಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಂದರ್ಶನ ಆರಂಭಗೊಳ್ಳಲಿದೆ. ಕೇಂದ್ರ ಹಣಕಾಸು ಸಚಿವೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮೂರನೇ ಬಾರಿಗೆ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ಒಂದು ಬಜೆಟ್ ಇವತ್ತು 1 ಗಂಟೆ 50 ನಿಮಿಷಗಳ ಕಾಲ ಮಾಡಿದಂತಹ ಈ ಒಂದು ಬಜೆಟ್ನ ಕುರಿತಂತೆ ಇವತ್ತು ನ್ಯೂಸ್ 18ನ ಎಡಿಟರ್ ಇನ್ ಚೀಫ್ ರಾಹುಲ್ ಜೋಶಿ ಅವರು ಕೇಂದ್ರ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಜೊತೆಗೆ ಸಂದರ್ಶನವನ್ನ ನೇರ ಪ್ರಸಾರದಲ್ಲಿ ಇದು ಪ್ರಸಾರ ಆಗುತ್ತೆ. ಹಾಗಾಗಿ ಈ ಒಂದು ಸಂದರ್ಶನ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳಲಿದೆ. ಈಗ ಈ ಒಂದು ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಕೂಡ ಎಲ್ಲರಲ್ಲೂ ಇದೆ. ಆ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟೀಕರಣ ಕೊಡುವಂತಹ ಪ್ರಯತ್ನವನ್ನ ಕೇಂದ್ರ ವಿತ್ತ ಸಚಿವೆಯಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಸಂದರ್ಶನದಲ್ಲಿ ಮಾಡಲಿದ್ದಾರೆ.
for public good. Honorable members of parliament and members of legislative assemblies too offered their salaries. In May 2020, the government announced the Atmanirbhar Bharat package. To sustain the recovery further into the year, we also rolled out 2 more Atmanirbhar packages, 2 and 3. Total financial impact of all the Atmanirbhar Bharat packages, including measures taken by the RBI, was estimated to be about 27.1 lakh crores, which amounts to more than 13% of our GDP. The government, led by the Prime Minister, stretched its resources to deliver for most vulnerable sections of our society, the poorest of the poor, the Dalits, the tribals, the elderly, the migrant workers and our children. The Pradhan Mantri Garib Kalyan Yojana, the 3 Atmanirbhar packages and announcements made later were like 5 mini budgets in themselves. Today, India has 2 vaccines available and has begun medically safeguarding not only her own citizens against COVID-19, but also those of 100 or more countries. It is added comfort to know that 2 or more vaccines are also expected soon. Vaccines. The pneumococcal vaccine, a made-in-India product, is presently limited to only 5 states. It will be rolled out across the country. This will avert more than 50,000 child deaths annually. Honorable Speaker, I have provided 35,000 crores of rupees for COVID-19 vaccine in this year 21-22. I am committed to provide further funds if required. Honorable Speaker, sir, Indian Railways have prepared a National Rail Plan for India 2030. The plan is to create a future-ready railway system by 2030. Bringing down the logistic costs for an industry is at the core of our strategy to enable Make in India. It is expected that Western Dedicated Freight Corridor and Eastern Dedicated Freight Corridor will be commissioned by June 2022. The following additional initiatives are also proposed. The Sonnagar-Gomo sections, 263 kilometers of Eastern Dedicated Freight Corridor, will be taken up in PPP mode in this year itself. Gomo-Dankuni section of 274.3 kilometers will be also taken up shortly in short succession. We will undertake future dedicated freight corridor projects, namely East Coast Corridor from Kharagpur to Vijayawada, East-West Corridor from Bhusaval to Kharagpur to Dankuni, and North-South Corridor from Itarsi to Vijayawada. Detailed project reports will be undertaken in the first phase. Broad gauge route kilometers, RKM as I referred to, electrified is expected to reach 46,000 kilometers, 46,000 RKM. That is 72% by end of 2021 from 41,548 RKMs on 1st October 2020. 100% electrification of broad gauge routes will be completed by December 2023. For passenger convenience and safety, the following measures are being proposed. We will introduce the aesthetically designed Vista Dome LHB coach on tourist routes to give better travel experience to passengers. The safety measures undertaken in the past few years have borne results. To further strengthen this effort, high-density network and highly utilized network routes of Indian Railways will be provided with an indigenously developed automatic train protection system that eliminates train collision due to human error. I am providing a record sum of 1,10,055 crores for railways, of which
1,07,100 crores is for capital expenditure only. ಯಾವ್ಯಾವುದರ ಮೇಲೆ ಈಗಾಗಲೇ ಅನುದಾನವನ್ನ ನೀಡಲಾಗಿದೆ ಅನ್ನೋದನ್ನ ಬಜೆಟ್ ಅಲ್ಲಿ ಮಂಡನೆ ಮಾಡಿದ್ದಾರೆ ಕೇಂದ್ರ ವಿತ್ತ ಸಚಿವೆಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಎಲೆಕ್ಟ್ರಾನಿಕ್ ವಸ್ತುಗಳ ಬಗ್ಗೆ ನೋಡೋದಾದ್ರೆ ಇದರ ಬೆಲೆ ಏರಿಕೆ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ವಿದೇಶಿ ಮದ್ಯಕ್ಕೆ 100% ಸುಂಕವನ್ನ ಕೂಡ ಅಂದ್ರೆ ಸೆಸ್ ಅನ್ನ ಕೂಡ ಈಗಾಗಲೇ ಹಾಕಲಾಗಿದೆ. ಪ್ರಮುಖವಾಗಿ ಏರಿಕೆ ಆಗಿರುವಂತಹ ವಸ್ತುಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ ಪೆಟ್ರೋಲ್, ಡೀಸೆಲ್, ಮದ್ಯ ಆಗಿರ್ಬೋದು, ವಾಹನಗಳ ಬಿಡಿ ಭಾಗಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳಾಗಿರ್ಬೋದು, ಚರ್ಮದ ಶೂ ಆಗಿರ್ಬೋದು, ಮೊಬೈಲ್ ಚಾರ್ಜರ್, ವಿದೇಶಿ ಅಡುಗೆ ಎಣ್ಣೆಗಳಾಗಿರ್ಬೋದು, ಸೇಬು, ಹತ್ತಿ, ಕಲ್ಲಿದ್ದಲು, ರಸಗೊಬ್ಬರ ಆಗಿರ್ಬೋದು, ಕಾಬೂಲ್ ಕಡಲೆ ಆಗಿರ್ಬೋದು, ಬೇಳೆಕಾಳುಗಳು, ಇವುಗಳೆಲ್ಲದರ ಬೆಲೆ ಏರಿಕೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದರ ಮುನ್ಸೂಚನೆ ಆಲ್ರೆಡಿ ಈ ಒಂದು ಬಜೆಟ್ ನಲ್ಲಿ ನೀಡಲಾಗಿದೆ. ಇನ್ನು ಯಾವುದರ ಬೆಲೆ ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಕಬ್ಬಿಣದ ವಸ್ತುಗಳು, ಸ್ಟೀಲ್ ಆಗಿರ್ಬೋದು, ನೈಲಾನ್ ಬಟ್ಟೆಗಳಾಗಿರ್ಬೋದು, ತಾಮ್ರದ ಲೋಹಗಳಾಗಿರ್ಬೋದು, ಕೃಷಿ ಪರಿಕರಗಳಾಗಿರ್ಬೋದು, ಅವೆಲ್ಲದರ ಒಂದು ರೇಟ್ ಇಳಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಪ್ರಮುಖವಾಗಿ ಚಿನ್ನ, ಬೆಳ್ಳಿಯ ಬೆಲೆ ಕೂಡ ಇಳಿಕೆಯಾಗಲಿದೆ. ಇನ್ನು ಅದರ ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ವಿಚಾರಕ್ಕೆ ಬರೋದಾದ್ರೆ ಲೀಟರ್ ಡೀಸೆಲ್ಗೆ 4 ರೂಪಾಯಿ ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಹಾಗೆಯೇ 2 ರೂಪಾಯಿ ಪೆಟ್ರೋಲ್ಗೆ ಕೃಷಿ ಸೆಸ್ ಅನ್ನು ಹಾಕಲಾಗಿದೆ. ಎಲೆಕ್ಟ್ರಾನಿಕ್ ವಸ್ತುಗಳು ಏರಿಕೆಯಾಗಲಿದೆ. ಮೊಬೈಲ್ ಆಗಿರ್ಬೋದು, ಚಾರ್ಜರ್, ಫ್ರಿಡ್ಜ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಕೂಡ ದುಬಾರಿ ಆಗಲಿದೆ. ಈ ಸಲದ ಬಜೆಟ್ ಅಲ್ಲಿ ಆ ಒಂದು ಸೂಚನೆಯನ್ನು ಆಲ್ರೆಡಿ ಈಗಾಗಲೇ ನೀಡಿದ್ದಾರೆ. ಚರ್ಮದ ಉತ್ಪನ್ನಗಳ ಬೆಲೆ ಕೂಡ ಏರಿಕೆ ಆಗಲಿದೆ. ಪ್ರಮುಖವಾಗಿ ಈಗಾಗಲೇ ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಬೆಂಗಳೂರಿನ ಮೆಟ್ರೋದ ವಿಚಾರಕ್ಕೆ ಈಗಾಗಲೇ ಅನೇಕ ಆ ಒಂದು ಅನುದಾನವನ್ನು ಕೂಡ ನೀಡಲಾಗಿದೆ. 2022ಕ್ಕೆ ಏರೋ ಇಂಡಿಯಾ ಬಂಡವಾಳ ಹಿಂತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ಅದನ್ನು ಕೂಡ ಈ ಒಂದು ಬಜೆಟ್ ಅಲ್ಲಿ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇನ್ನು IT ರಿಟರ್ನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ 75 ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಯಾವುದೇ ರೀತಿಯಂತಹ IT ರಿಟರ್ನ್ಸ್ ಸಲ್ಲಿಕೆ ಇಲ್ಲ. ಜೊತೆಗೆ NRIಗಳಿಗೆ ಕೇಂದ್ರ ಸರ್ಕಾರ ದೊಡ್ಡ ರಿಲೀಫ್ ಅನ್ನು ಕೂಡ ಕೊಟ್ಟಿದೆ.